ಆಗಡ ಬಾಂಬ ಅಲ್ರಿ ಈ ಕಾಯಿ ಕಸರತ್ ಹೆಂಗ ಅಂತೀನಿ ನನಗ್ ಕಾಲಿ ಬೀಳಾರ್ದಲ್ಲ ಎಲ್ರು ಬೀಳಾತಾರ ಹೋಗ್ರಿ ಬಿಡ್ರಿ ನಮಸ್ಕಾರ ರೀ ಅಮ್ಮಾರ ನಮ್ಮನ್ನ ಉದ್ಧಾರ ಮಾಡ್ರಿ. ಜೈ ಆಗಡ ಬಾಂಬ ಅಮ್ಮ ಅನ್ಬೇಡ ಕಾಕಿ ಪವರ್ ಕಡಿಮೆ ಆಗುತ್ತೆ ಅಮ್ಮ ಅಲ್ಲಾರ್ದ ಮತ್ತೆ ಲವರ್ ಅನ್ನಕ್ ಬರ್ತದನವ ಆಗಿಟ್ಟವ ಕ್ಯಾವಿ ಬಟ್ಟೆ ಅಂದ್ರೆ ಬ್ಯಾಂಕ್ ಇತ್ತಂಗ ಮುಟ್ಟಿದ ಕೈನ ಸುಟ್ಟು ಹೋಗ್ತದ. ಪೊಲೀಸಪ್ಪ ಕಾವ್ಯ ಬಗ್ಗೆ ಬಾಳ ತಿಳ್ಕೊಂಡಿ ಬಿಡು. ನಾವ್ ಪೊಲೀಸ್ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾತ್ರಿ ಕ್ಯಾವಿ ಅವರ? ನಮಗ ಜ್ಞಾನ ಒಪ್ಪಿಂದ ಒಂದ್ ಕಣ್ಣು ಇರ್ತತಿ ಅದ್ರಿಂದ ಎಲ್ಲ ತಿಳ್ಕೊಂತೀವಿ ನಾವು. ಕಣ್ಣೇನ್ ಹಿಂದಿರ್ತಾವ ಮುಂದಿರ್ತಾವ? ಏ ಪೊಲೀಸಪ್ಪ ನೀ ಹಿಂಗೆಲ್ಲ ಮಾತಾಡಿದ್ರೆ ತಿಳ್ಕೊ ನಿನಗ್ ಶಾಪ ಕೊಟ್ಬಿಡ್ತೀನ. ಶಾಪ ಕೊಡ್ಬೇಡ್ರಿ ಕ್ಯಾವಿ ಅವರ. ಈಗ ನಮಗ್ ಹೆಣ್ ಸಿಗಲಾರ ಪಜಿತಿಯಾಗಿ ಕೈ ಚೀಲ ತಗೊಂಡು ಕೈ ಚೀಲದಾಗ ಬುತ್ತಿ ಇಟ್ಕೊಂಡು ಹಣ್ಣು ಹುಡುಕಾಡೋ ಪಜಿತಿ ಆಗೈತಿ. ಯಾಕ ನಿಮ್ಗೇನು ಮದುವೆ ಆಗಿಲ್ಲೇನು? ಅವನ ಮದುವೆ ಆಗ್ಬೇಕಂತ ಚಿನ್ನು ಅಂತ ಬೇಬೆ ಹುಡುಗಿನ ಪ್ರೀತಿ ಮಾಡಿದ್ನೆ. ಆಕೆ ಅಂದ್ ಬಾ ನಾಳೆಗ್ ಬಾ ಇವತ್ತು ಬಾ ನಾಳೆ ಬಾ ಅಂತ ಗೆಚ್ಚಿ ಕಡುವ ಮಜ್ಜಿಗೆ ಬಾ ಅಂತೇಳಿ ನನ್ನ ಲವ್ ಸ್ಟೋರಿ ಪ್ರೇಮದ ಕಟ್ಟಿನ ಮುಗಿಸ್ಬಿಟ್ರಿ. ಹೌದಾ? ಮತ್ತ ನಿಂದೇನಾತ ಕತಿ? ನಮ್ದ ಅತ್ತಾಗ್ ಸರಿ ಇತ್ತಾಗ್ ಸರಿ ಅತ್ಲಾಗ್ ಸರಿ ಇತ್ಲಾಗ್ ಸರಿ ನಾ ಬಂಗಾರ ಹುಲಿ ಮರಿ ಸಿಂಹದ ಮರಿ ಅಂತ ಹೇಳಿ ಕೇಸಿ ಬುತ್ತಿ ಕಟ್ಕೊಂಡು ಊರು ಅಡ್ಡಾಡು ಪಜಿತಿ ಆಗೈತ್ ನಂದು. ಜೈ ಆಗಡ ಬಂ ಶಂಕರ ರುದ್ರ ಭಯಂಕರ. ಅಲ್ಲದೆ ಪೊಲೀಸ್ ಸಾಹೇಬ್ರ ನೀವಿಬ್ರು ಕುಡಿತೀರಿಲ್ಲ ಅದು ಒಟ್ಟ ಆಕಿಗೆ ಆಯ್ಕೆ ಬರಂಗಿಲ್ಲ ಅದಕ್ಕೆ ಆಕೆ ನಿಮ್ಗೆ ಹಿಂಗ ಮಾಡ್ತಾಳ ನೋಡು. ಕುಡಿದ್ರೆ ಏನತ್ತ? ಕುಡಿದ ವಿಷಯದಾಗ ಯಾರು ತನ್ನ ಹೆಂಡತಿಗೆ ಯಾವ ಅಂದಿದ್ದು ಕೇಳೇನ? ಒಂದರ ಉದಾಹರಣೆ ತೋರಿಸ್ಕೊಡು ನನಗೆ. ಸುಳ್ಳಾತಗಲ ಮಾತಾಡಿದವ್ರು ಹಿಸ್ಟ್ರಿ ಒಳಗ ಇಲ್ರಿ. ಅದು ಎಲ್ಲ ಹುಡುಗಿಗೆ ಆಯ್ ಬರಂಗಿಲ್ಲ. ಯಾಕಂದ್ರ ಮದ್ಯಪಾನ ಎಲ್ಲ ವಿಷಕಾರಿ ಅಂತವ್ರಿಗೆ ಮತ್ತ ಕಲ್ಲು ಸಕ್ಕರೆ ತಿಂದವ್ರು ಸತಿ ಪವಿತ್ರತೆ ಗೊತ್ತ ನಿಂಗ? ಕಾಂಟ ಮಹಂತ ಏನ್ ಓದಿ ತಿಳ್ಕೊಂಡೇಕಿ ಮೇರಿ ಅಲ್ಲ ಲೇಕಿ ಕ್ಯಾವಿ ಅಮ್ಮ. ಯಾವ ಮಠದ ಅಮ್ಮ ಬೇಗ ಕೇಳಿ ತಿಳ್ಕೊಳ್ಳಿ. ಅಮ್ಮರ ನುಡಿಸ್ರಿ ನಿಮ್ಮ ವೀನೇನ ಅಲ್ಲಲ್ಲ ನಿಮ್ಮ ವಾಲಿಯನ್ನ. ನಾವು ಮಾಯಾ ಮಠದಿಂದ ಬಂದವ್ರು. ಆ ಮಠದೊಳಗ ಒಂದೊಂದು ಸಂಸ್ಥೆ ಒಳಗ ಒಂದೊಂದು ಶಾಲೆ ಐತಿ. ಆದ್ರೆ ಆ ಶಾಲೆ ಒಳಗೆ ಬರೀ ಹೆಣ್ಮಕ್ಳ ಇರ್ತಾರ. ಅವೆಲ್ಲ ಹೆಣ್ಣು ಮಕ್ಕಳು ಶಾಲೆನ ಒಬ್ಬರು ಗಣಸರು ಇಲ್ವೇ ಇಲ್ವಾ? ಅದನ್ನೆಲ್ಲ ಹಂಗೆಲ್ಲ ಕೇಳಬಾರ್ದು. ಆ ಶಾಲೆ ಒಳಗೆ ಬರೀ ಹೆಣ್ಮಕ್ಳು ಇರ್ತಾರ. ಅದ್ರಾಗ ಒಬ್ಬ ಗಂಟು ಇರ್ತಾನ ಗಂಟಿ ಹೊಡ್ಯಾಕ. ಅಯ್ಯೋ ಪರಮಾತ್ಮ, ಅವ್ರಿಗೆಲ್ಲ ಗಂಟಿ ಒಬ್ಬನೇ ಹೊಡಿತಾನ? ಅವತ್ತು ಗಂಡಸ ಜೈ ಆಗಡ ಬಾಂಬ. ಅಯ್ಯೋ ನನ್ನ ಚಿನ್ನ, ಅಯ್ಯೋ ನನ್ನ ಚಿನ್ನ ಸತ್ತನಿಗೆ ಎಲ್ಲ ತುರುಕಲಿ ಏನದ ಬನ್ನಿ ಹಿಂಗ ಹೋಗಿರ್ ಬಿಡು. ಇದ ಮದುವೆ ವಿಷಯ ಒಳಗ ನಿಮ್ಗೆ ಒಗಟಿಕೆ ಹತ್ರ ಹೇಳ್ತಿರಲ್ಲ. ಮದುವೆ ಆದ್ಮ್ಯಾಗ ನಿಮ್ ಹೇಳ್ತೀನಿ ನಿಮ್ಗೆ ಏನಪ್ಪ? ನಾನು ಹೇಳ್ತ ನನಗೆ ಹೆಂಡತಿನೇ ಆಗ್ತಾವ. ಹೇಳ್ತೀನಿ ನನಗೆ ಸತಿ ಆಗ್ತಾಳ. ಇದು ಅಲ್ಲ ಸೋದ್ರಲ್ಲಿ ಇಬ್ರು ಹೇಳ ನಾನು ಹೇಳು. ಮದುವೆ ಆದ್ಮೇಲೆ ನಿಮ್ ಹೇಳ್ತೀನಿ ನಿಮ್ಗೆ ಬಸ ರೊಕ್ಕ. ಇದೇನ್ ದೊಡ್ಡದೈತ ಇನ್ನೊಂದು ಬೀಳಿ. ಇನ್ನೊಂದ್ ಹೇಳ ಹೊಟ್ಟಿ ಮ್ಯಾಗ ಹೊಟ್ಟಿ ತೂತ್ಕೊಂಡ್ ಊಟ ಏನಿದು? ಇದು ಚಕಡಿಗಾಲಿ ಉಡಿಸು ನಿಮ್ಮ ಮೌನ ಹೊರಸು. ಯಪ್ಪ ನನಗೊಂದು ಒಟ್ಟ ತಿಳಿಯೊಂದಿಲ್ಲ. ಕಾಂಟೆಯಲ್ಲಿ ತಿಂಡಿ ಬಿಟ್ಟು ತೋರಿಸ್ಲಿ. ಬಿಡಿ ಹಬ್ಬ ಸೋತ್ರಲ್ಲ ಹೇಳ ಹೊಟ್ಟಿ ಮ್ಯಾಗ ಹೊಟ್ಟಿ ತೂತ್ಕೊಂಡ್ ಊಟದ್ರ ಬಿಸಿಕಲ್ ನೋಡು. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಚೆನ್ನಾಗೇ ಇತ್ತು. ಚಿಲ್ಲಿ ಇನ್ನು ಒಗಿಬೇಡ ನಮ್ಗೆ ಸುಮ್ಮನೆ ಗೋಣಿ ಹೊಡೆ ಒಂಬತ್ತೆ. ಮುದ್ದಾಳೆ ಹುಡುಗಲ್ಲ ಕಿಡಿನಾಡ ಕಲ್ಲುಗಳ
ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕದಲ್ಲಿ ಓದಿ ಕೇಂದ್ರದ ಪದಕ ಪಡೆದವರು ಅಷ್ಟೇ. ದುರ್ಯೋಧನ ಹಿಡಿದ ಹಠ ತನ್ನ ಅಂಶವನ್ನೇ ನಾಶವಾಗಲು ಕಾರಣವಾಯಿತು. ರಾವಣ ಹಿಡಿದ ಹಠ ತನ್ನ ಮರಣವನ್ನೇ ಕಾರಣವಾಯಿತು. ಆದರೆ ಈ ಕಾಳಿಂಗ ಹಿಡಿದ ಹಠ ಯಾರ ಆಯುಷ್ಯವನ್ನು ಕಳೆಯುತ್ತಿದೆಯೋ ಗೊತ್ತಿಲ್ಲ. ಬಲರಾಮ ಈಗ ಗಾಯಗೊಂಡ ಘಟಸರ್ಪ ಬಿದ್ದಾಗೆ ಅವಳೊಟ್ಟಿಗೆ ಶೀಲಹರಣವಾಗಿ ಗರ್ಭವತಿಯಾಗಿ ಸತ್ತು ಸ್ಯಾರಿಗಾಗಿ ಯಾವ ಹೊತ್ತಿಗೆ ಬಂದು ನನ್ನ ಕುತ್ತಿಗೆಗೆ ಕೈ ಹಾಕ್ತಾನೆ ಅನ್ನೋದು ಗೊತ್ತಿಲ್ಲ. ಆದರೆ ಆ ಗೌಡನಿಂದಲೇ ಇವನಿಗೊಂದು ಚಕ್ರ ಯುವವನ್ನು ನಿರ್ಮಾಣ ಮಾಡಿ ಆ ಗೌಡನಿಂದಲೇ ಇವನ ಕಥೆಯನ್ನು ಮುಗಿಸಿ ಆ ಗೌಡೆಯನ್ನ ಗರುಡನಿಗೆ ಮದ್ಯಪಾನವನ್ನು ಕುಡಿಸಿ ಆ ಮತ್ತಿನಲ್ಲಿ ಅವನ ಕುತ್ತಿಗೆಯನ್ನು ಕತ್ತರಿಸಿ
ಇಡೀ ಅವನ ಶ್ರೀ ಸಂಪತ್ತಿಗೆಲ್ಲ ನಾನೇ ಮಾಲೀಕನಾಗಿ ಈ ಊರಿನಲ್ಲಿ ನಾನೇ ದೊಡ್ಡ ಸಾಹುಕಾರನಾಗದಿದ್ದರೆ ನನ್ನ ಹೆಸರು ಸೇಡಿಟ್ಟ ಕಾಳಿಂಗನೇ ಅಲ್ಲ. ರಾಮಲಿಂಗಪ್ಪ ಯಾರಿದ್ದ ಮನೆಯಲ್ಲಿ? ಯಾರವರು ಬನ್ನಿರು. ಓಹೋ, ನೀವು ಊರಿಗೆ ದೊಡ್ಡವರು. ಈ ಬಡವರ ಮನೆಗೆ ಬಂದ ತಮ್ಮ ಕೆಲಸ? ಶಾಂತಮ್ಮ ಸತ್ತ ದುಃಖಿನಲ್ಲಿ ಕುಳಿತ ನಿಮ್ಮನ್ನು ಸ್ವಲ್ಪ ಶಾಂತವನ ಹೇಳಿ ಎದ್ದಯವರ ಬಗೆಹರಿಸಿಕೊಂಡು ಹೋಗಲು ಬಂದಿರುವೆ. ನಿಮ್ಮ ಋಣಾನ ಬಂದ ಹಲಕ್ಕೆ ಉಸುಳಿನ ತಪ್ಪೆ ವೈರ್ವತ್ತ ಮುನ್ನಡೆ ಬರೆದಿರುವಾಗ ಶಾಂತನ ಹೇಳೋದು ಎಲ್ಲಿಯ ಮಾತು? ನೀನು ಕಾಲಿಟ್ಟೆ ಅಂದರೆ ಏನರ ಕೆಟ್ಟ ಮಸಲತಗಿರಿ ಇದ್ದೇ ಇರಬೇಕು. ವೈರತ್ವ ಇದ್ದರೇನು ಇರದಿದ್ದರೇನು ಒಪ್ಪಂದ ಮಾಡಿಕೊಂಡು ಆ ವ್ಯವಹಾರವನ್ನು ಬಗೆಹರಿಸಿಕೊಳ್ಳಲು ಬಂದಿದ್ದೇವೆ. ಅವನು ಇದ್ದರೆ ನಿಮ್ಮ ಅಣ್ಣನು ಹೊರಗೆ ಕರೆಯಿರಿ. ಒಳಗೆ ಇಲ್ಲದ ಅಣ್ಣನ ಎಲ್ಲಿಲ್ಲ ಕರೆಯಲ. ಅದು ಏನು ಯಾವರ ಇದ್ದರ ಅವನಿದ್ದಾಗ ಬಂದು ಕೇಳಿಕೊರೆ. ಮಾಡಿದ ವ್ಯವಹಾರ ಮುಚ್ಚಿಕೊಳ್ಳಲು ಅವನನ್ನು ಬಚ್ಚಿಟ್ಟುಕೊಂಡರೆ ಅನಾಹುತಕ್ಕೆ ಅವಕಾಶ ಮಾಡಿಕೊಂಡಂತೆ ಆಗುತ್ತದೆ. ಸುಮ್ಮನೆ ಹೊರಗೆ ಕರೆಯಿರಿ ಅವನನ್ನು. ಕರೆಯದಿದ್ದರೆ ಏನು ಮಾಡ್ತೀವ? ಬಲಾತ್ಕಾರದಿಂದ ಒಳಗೆ ನುಗ್ಗಿ ಅವನಿಗೆ ಕೊಟ್ಟ ಮಾತಿನಂತೆ ಅವನ ಆಸ್ತಿಯ ಸಹಿತುಕೊಂಡು ಅವನ ಆಸ್ತಿಗೆ ಹಕ್ಕುದಾರನಾಗುತ್ತೇನೆ. ಓಹೋ, ಈ ಕೆಲಸ ಮಾಡಕ ಬಂದಿದ್ದೀಯಾ? ಸಿದ್ದನಗೌಡ, ನಿನ್ನಲ್ಲಿ ಆ ತಾಕತ್ತನ್ನೋದು ಇದ್ರೆ, ನಿಮ್ಮಪ್ಪಗನಿ ಹುಟ್ಟಿದರೆ ನನ್ನನ್ನು ಸಹಿಸಿ ನಾನು ಅಸ್ಥಿರ ದಾಟ ಮಗನೇ ಕೆಲಸಾಗಿ ನೋಡೋಣ. ಪದ ಪದ ನನ್ನ ಗಂಡ ಸ್ಥಳಕ್ಕೆ ಸವಾಲು ಹಾಕ್ತಿಯಲ್ಲ ಬಲರಾಮ, ನಿನ್ನ ಆತ್ಮಹತ್ಯೆಗೆ ಕಾರಣ ಆಗುತ್ತದೆ. ತಲೆ ತಗ್ಗಿಸಿ ಮರ್ಯಾದೆಯಿಂದ ಮಾತನಾಡು. ಇಲ್ಲ ಅಂದ್ರೆ ತಗ್ಗದ ತಲೆಯನ್ನು ನಮ್ಮ ಮಾಯದ ಹಗ್ಗದಿಂದ ನಿನ್ನನ್ನು ಬಗ್ಗಿಸಿ ಅದೇ ಹಗ್ಗದಿಂದ ಉರಲು ಹಾಕಬೇಕಾದಿತ್ತು. ಎಚ್ಚರ. ಈ ಯಮಕಿಂಕರಿಗೆ ಮತ್ತೆ ನೆನಪಿಸಿದ್ಯಾ ಮಗನೇ? ನನ್ನತ್ತಿಗೆಯ ಸತ್ತ ತಬಾಲಿ ನನ್ನ ಕೋಪವನ್ನು ಮತ್ತೆ ಕೆರಳಿಸಿದ್ಯಾ ಮಗನ ನೀತ? ಸೂರ ಸಂಗಾಯರಾಯನ ಕೆಂಪು ಮುದ್ರೆ ತಾಕರೆ ನೆಪ್ಪಿಸಿದಂತೆ ಈ ರಶ್ಯಂದರ್ ಲಕ್ಷ್ಮಣ ಗೌಡನ ರುಂಡ ಚೆಂಡಾಡಿದಂತೆ ನನ್ನತ್ತಿಗೆಯ ಸತ್ತ ತಪದಲ್ಲಿ ನಿನ್ನ ರುಂಡವನ್ನು ಚಂಡಾಡಿ ಬಿಡ್ತೀನಿ ಮಗನೇ.
ಎತ್ತರ. ಏನಿಲ್ಲ, ಯೋಚಿಸಿದ ಕೈ ಎತ್ತಿದರೆ ಆನೆ ಎತ್ತಿದ ಕೈಗೆ ಗುಂಡು ಹಾಕಬೇಕಾಗುತ್ತದೆ. ಈಗ ಬಂದಿದ್ದು ನಿನ್ನ ಕೊಲ್ಲೋದಕ್ಕೆ ಅಲ್ಲ, ನಿಮ್ಮಣ್ಣನಿಂದ ಬರ್ತಕ್ಕಂತ ಹೊಲ ಬಿಡಿಸಿಕೊಳ್ಳಲಿಕ್ಕೆ. ಅದರ ವಿಚಾರ ಬೇಕಾದ್ರೆ ಅವನಿದ್ದಾಗ ಬಂದು ಕೇಳಿಕೊ. ಇಲ್ಲ ಅಂದ್ರೆ ನೀ ಬಂದು ಕೈ ಎತ್ತಿದ ಕೈಯಲ್ಲಿ ತಕ್ಕ ಉತ್ತರ ಕೊಡಲು ಗಟ್ಟಿ ನಿಂತಿದೆ. ಈಗ ಪ್ರಥಮನ ಗಂಡು ಕೊಡಲೆ ಸುಮ್ಮನೆ ಹೋಗಿ ಬಿಡಲಿಲ್ಲ. ಗೌಡ್ರಿ, ಸಮಯ ಕತ್ತಕ್ಕೆ ಮತ್ತೆ ಉತ್ತರ ಕೊಡಕ್ಕೆ ಮತ್ತೆ ಬರೋಣ. ಈಗ ಬನ್ನಿರಿ, ಹೋಗೋಣ. ಹೌದು ಕರೆಯ, ಈ ವೀರನ ಮಾತು ನಂತರ ನೋಡೋಣ. ಹುಲಿ 4 ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಎದಿರ್ತು ಅಂತಲ್ಲ. ಬೇಟೆ ಶುರು. ದಿಸ್ ಇಸ್ ಮೈ ಚಾಲೆಂಜ್. ಬರುತ್ತೇನೆ. ಎಲ್ಲಾನು ಚಿತ್ರ ಆಗಿದೆ. ಅತ್ತಿಗೆ ಸಾವು ಹೇಗಾಯ್ತಂತೂ ತಿಳಿಯಲಿಲ್ಲ. ಈಗ ಈ ಗೌಡದ ಹೊಲದ ಬರೆದಿಟ್ಟ ವಿಷಯವೂ ತಿಳಿಯಲಿಲ್ಲ. ಅಂದಿನಿಂದ ಇಂದಿನವರೆಗೆ ನನ್ನ ಅತ್ತಿಗೆ ಬರೆದಿಟ್ಟ ಚೀಟಿ ವಿಷಯವನ್ನು ತಿಳಿಯಲಿಲ್ಲ. ಏನ ಮಾಡಲಿ, ಎಂತ ಸಹಿಸಿಕೊಳ್ಳಲಿ? ಯಾಕೆ ರೀ ಆಕ್ರೋಶ? ಯಾಕೆ ಹೀಗೇಕೆ ನಿಂತಿದ್ದೀರಾ ನೀವು? ಯಾವದೋ ವಲಸೆ ಅಂತ ಅಣ್ಣನ ಕಡೆಯ ಗೌಡ ಮನೆಗೆ ಬಂದಿದ್ದ. ಅವಳಿಗೆ ನಮಗ ಕಾದಾಟ ಆಗಿ ಹೋಯ್ತು. ನೀವು ಎಲ್ಲಿಗೆ ಹೋಗಿದ್ರಿ ಇಳಿತಾನ? ಅದೇ ನಿಮ್ಮ ಅಣ್ಣನನ್ನು ಜಾಮೀನಿನ ಮೇಲೆ ಹೊರತರಲು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು. ಏನು, ಹತ್ತಿಗೆಯನ್ನು ಮೇನ್ ಹಾಕಿ ಕೊಂದಿದವನು ಬಿಡಿಸಿ ತರಲು ಏನ್ ಅಗತ್ಯತ್ತ ನಿಮಗೆ? ಬಿಡಿಸಿ ಅಂತ ಯಾರು ಹೇಳಿದ್ರು ನಿಮಗೆ? ರೀ, ಅಪರಾಧ ಯಾರಂತ ತಿಳಿದೆ ಈ ರೀತಿ ಮಾತನಾಡೋದು ತಪ್ಪು ರೀ. ದಿನ ಹೇಳ್ತಾ ಇದ್ರಲ್ಲ, ಅತ್ತಿಗೆ ಪತ್ರದಲ್ಲಿ ಏನು ಬರ್ದಿದ್ದಾಳೆ ಓದಿ ಹೇಳು ಅಂತ. ಇವತ್ತು ಓದಿ ಹೇಳ್ತೀನಿ, ಕೇಳಿ. ಓದಿ ಹೇಳು ಸವಿತಾ, ಓದಿ ಹೇಳು. ನನ್ನ ಪರಮ ಪವಿತ್ರ ನನ್ನ ಪತಿದೇವರ ಪಾದಗಳಿಗೆ ನಿಮ್ಮ ಸತಿ ಶಾಂತಳ ನಮಸ್ಕಾರಗಳು. ಶಾಂತ ಹೇಗೆ ಸತ್ತಳೆಂದು ನಿಮ್ಮೆಲ್ಲರಿಗೂ ಆಶ್ಚರ್ಯವಾಗಿರಬೇಕು. ಈ ಅಪವಾದ ನಿಮ್ಮ ಮೇಲೆ ಬರಬಹುದು. ಯಾಕೆಂದ್ರೆ ನಿಮ್ಮ ಸತಿ ಅನುಭವಿಸಿದ ಕಷ್ಟವೇ ಬಹಳವಿದೆ. ನೀವು ಯಾರಿಂದ ಗರ್ಭವತಿ ಎಂದು ಕೇಳಿದಾಗ ನಾನು ಅವತ್ತೇ ನಿಮಗೆ ಹೇಳಿದ್ರೆ, ನನ್ನ ಶೂರ ಮೈದುನ ಬಲರಾಮ ಅಂದು ಎಷ್ಟು ಜನರನ್ನು ಕೊಲ್ಲುತ್ತಿದ್ದನೇನೋ ಗೊತ್ತಿಲ್ಲ. ಈಗ ಕೇಳಿ, ನೀನು ಸಿದ್ದನಗೌಡ ದಬ್ಬಳಕೆಯಲ್ಲಿ ಅವನಿಂದ ನಿನ್ನ ಪುರುಷತ್ವ ಕಳೆದುಕೊಂಡಿ. ಆಗ ನನ್ನೊಂದಿಗೆ ಸುಖ ಪಡೆದು ನೀನು ಬೇರೆ ಮದುವೆ ಆಗಿ ಬಿಡು ಎಂದು. ಆದ್ರೆ ನನ್ನ ತಂದೆಯ ಮಾತನ್ನು ನಾವಿಬ್ಬರು ಪಾಲಿಸೋದಕ್ಕೆ ಕಟ್ಟು ಬಿದ್ವಿ, ಆಗ್ಲಿಲ್ಲ. ಆದ್ರೆ ಕಾಳಿಂಗ ಮೋಸದಿಂದ ಒಂದು ದಿನ ನಿನ್ನೊಂದಿಗೆ ಬಂದು ನಿನ್ನ ಊರಿಗೆ ಕಳಿಸಿ ಮರಳಿ ಹೋಗಿ ಬರ್ತೇನೆ ಅಂತ ಹೇಳಿ ನನ್ನ ಬಲಾತ್ಕಾರ ಮಾಡಿ ನನ್ನ ಶೀಲವನ್ನೇ ಕೆಡಿಸಿ ಬಿಟ್ಟಾರೆ. ಅದೇ ಕ್ಷಣದಲ್ಲಿ ಹಗ್ಗ ಹಿಡಿದು ನೇಣು ಹಾಕಿಕೊಳ್ಬೇಕೆಂದ್ರೆ ರೆಡಿ ಆದಾಗ ನನ್ನ ಶೂರ ಬಲರಾಮ ಬಂದು ಅತ್ತಿಗೆ ಇದೇನು ಹಗ್ಗ ಹಿಡಿದು ನಿಂತಿದ್ದೀಯಾ ಅಂತ ಕೇಳಿದ. ಕಟ್ಟಿಗೆಗೆ ಹೊಡೆಯುತ್ತೇನೆ ಅಂತ ಅವನಿಗೆ ಸುಳ್ಳು ಹೇಳಿದೆ. ಪ್ರದೀಪ ಬಂದು ಒಡೆದ ಬಳೆಗಳು ಏಕೆ ಬಿದ್ದಿದೆ ಅಂತ ಕೇಳಿದಾಗ ಅವಳಿಗೆ ಬೇಕು ಹಾಲು ಕುಡಿಯಲು ಬಂದಿತ್ತು. ಕ್ಷಣದಲ್ಲಿ ನಾನು ಹೊಡೆಯಲು ಹೋದಾಗ ಕೆಳಗೆ ಬಿದ್ದೆ ಎಂದು ಹೇಳಿದೆ. ಆಗ ನನಗೆ ಸಾಯಲು ಅವಕಾಶ ಸಿಗಲೇ ಇಲ್ಲ. 6 ತಿಂಗಳವರೆಗೂ ಮೈದುನ ತಂಗಿಯರು ನನ್ನ ಬಿಟ್ಟು ಅಗಲೇ ಇಲ್ಲ. ನನಗೆ ಬೈಕಿ ಬುತ್ತಿ ದಿನ ನಿಮಗೆ ಅಪಘಾತಾಗಿದೆ. ಮೈದುನ ಬಹಳ ಸಂತೋಷವಾಯಿತು. ಶ್ರೀಮಂತ ಕಾರಣ ದಿನ ನನ್ನನ್ನು ರೆಡಿ ಮಾಡ್ತಾರೆ ಎಂದು ದಿನ ನಿಮಗೆ ಹೊರಗೆ ಕಳಿಸಿ ನಾನೇ ಸ್ವತಃ ನೇಣು ಹಾಕಿಕೊಂಡು ಬಿಟ್ಟೆ. ಇದಕ್ಕೆಲ್ಲ ಕಾರಣ ಆ ಕಾಳಿಂಗ. ಹತ್ತಿಗೆ ಇಂತ ಐತೆ ಪರಿಸ್ಥಿತಿ. ಏನು ತಿಳಿಯದೆ ನಮಗಾಗಿ ಜೀವ ಸಣ್ಣ ಮಾಡಿಕೊಂಡ ನಮ್ಮ ಅಣ್ಣನನ್ನು ಹೊಡೆದೆ. ಅಣ್ಣ, ನನ್ನನ್ನು ಕ್ಷಮಿಸಿಬಿಡು. ಅಣ್ಣ, ನನ್ನನ್ನು ಕ್ಷಮಿಸಿಬಿಡು.
ಲೇ ಮಗನೇ ಕಾಳಿಂಗ, ನನ್ನತ್ತಿಗೆ ಶೀಲಕ್ಕೆ ಕಾರಣವನು ನೀನು. ನೀನೆಲ್ಲ ನಿನ್ನ ತಾಯಿಯ ಕಲ್ಪದ ಅಡಿಗೆ ಕುಂದಿರೋ ಸರಿ ಮಗನೇ. ನಿನ್ನನ್ನು ಹೊರಗೆಳೆದು ತಂದು ನಿನ್ನ ರುಂಡವನ್ನು ಚೆಂದಾಡಿ ನಮ್ಮೂರ ಅಳಿಸಿ ಬಾಗಿಲಕ್ಕೆ ಕತ್ತಲಿಕ್ಕಂದರೆ ನನ್ನ ಹುಟ್ಟಿದ ನನ್ನ ರಗತ್ತ ಹಾಗರಿಗೆ ಹುಟ್ಟಿದರು ಅಂತ ಎಲ್ಲಿದ್ದಿಲೆ ಅಲ್ಲಿಗೆ ಬರ್ತೀನಿ. ಬಲರಾಮ, ಆವೇಶಕ್ಕೆ ಆತುರ ಪಡಬೇಡ. ಹುಲಿ ಹೇಗೆ ಭೇಟಿ ಆಡಬೇಕೆಂಬುದು ಪ್ರದೀಪ್ನೊಂದಿಗೆ ವಿಚಾರಿಸಿ ವಿಚಾರ ಮಾಡೋಣ. ಅಲ್ಲಿವರೆಗೂ ಸ್ವಲ್ಪ ಶಾಂತರಾಗಿರು. ಬನ್ನಿ ಹೋಗೋಣ. ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದಾರೆ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ. ಗತಕಾಲವೇ ನಮ್ಮ ಕಥೆಗೆ ಸಾಕ್ಷಿ ನುಡಿಯುತ್ತಿದೆ, ಮೋಸಕ್ಕೆ ಮೋಸ ಎನ್ನುತ್ತಿದೆ. ಆರಂಭಿಸಿದವನಾರು, ಆನಂದಿಸುವವನಾರು, ಅಜಿಂಗ್ಯಾರು. ಸಿದ್ದನಗೌಡ, ಮೇರೆ ನಾಮ್ ಸಿದ್ದನಗೌಡ. ಹಳ್ಳಿಯ ಚಾರ, ಪಟ್ಟಣದ ತೀರ, ಸೂರ್ಯನೆಲ್ಲ ಎದುರಿಸಿ ಸೆರೆ ಹಿಡಿದ ತೀರ ಅಂದ್ರೆ ನಾನು. ನನ್ನ ಕಂಡ್ರೆ ಇಡೀ ಊರೇ ಕೈ ಎತ್ತಿ ಮುಗಿದು ಬದುಕುತ್ತಿರುವಾಗ ಊರ ವಾಲಿಕಾರ ನನ್ನ ಮಗ ನನಗೆ ಕೊಡಲಿನ ಎತ್ತಿ ಮಾತನಾಡಿದನಂದ್ರೆ ನಾನು ಇನ್ನು ಎಷ್ಟು ಸಹಿಸಬೇಕು? ಸಾಧ್ಯವಿಲ್ಲ. ಆದಷ್ಟು ಬೇಗ ಅವರಣ್ಣನನ್ನು ಹಿಡಿತರಿಸಿ ಅವನಿಂದ ಆಸ್ತಿ ಬರೆಸಿಕೊಂಡು ಅವನ ಕತ್ತಿ ಮುಗಿಸ್ಲೇಬೇಕು. ಇಲ್ಲದಿದ್ರೆ ನನ್ನ ಅವನ ವೈರತ್ವ ತಪ್ಪಿದ್ದಲ್ಲ. ಸರಿಯಾ? ಹೇಳ್ರಿ, ಸುಡ್ಕೇಸ್ ಎಲ್ಲ ರೆಡಿ ಆಗಿದೆ ಅಣ್ಣ. ಬಿಸ್ಕೆಟ್, ಬಂಗಾರ ಹಾಗೂ ಡ್ರಗ್ಸ್ ಇದರ ಹಣ ಬಂದು ತಲುಪಿತೇನು? ಎಲ್ಲ ಬಂದು ತಲುಪಿದೆ ಅಣ್ಣ. ಆದ್ರೆ ಈ ಉಗುರಿನ ಪಾರ್ಸಲ್ ಮಾತ್ರ ಇವತ್ತ ಬೆಳಿಗ್ಗೆ ಕಳಿಸಿದ್ದೇನೆ.
ಚುನಾವಣೆ ಹತ್ರ ಬರ್ತಾ ಇದೆ, ಬೇಗ ಪಾರ್ಸಲ್ ಕೆಲಸ ಮಾಡಿ ಮುಗಿಸಿಬಿಡು. ಯಾಕಂದ್ರೆ ನಮ್ಮ ಮನೆಯ ಅನ್ನ ತಿಂದು ನಮಗೆ ವಂಚನೆ ಮಾಡುವಂತೆ ಆ ಕಾಳಿಂಗನ ಬಗ್ಗೆ ಸಂಶಯ ಬರ್ತಾ ಇದೆ. ನಿನಗೂ ಕೂಡ ಆ ಕಾಳಿಂಗನ ಬೆಲೆ ಎಚ್ಚರವಿರಲಿ. ಮೊದಲಿನಂತೆ ಆ ಕಾಳಿಂಗ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಫ್ಯಾಕ್ಟರಿ ಆಳುಗಳಿಂದ ತುಂಬಾ ಕಂಪ್ಲೇಂಟ್ ಅನ್ನು ಬರ್ತಾ ಇದ್ದಾವೆ. ನಮಸ್ಕಾರ ಸಿದ್ದನಗೌಡರಿಗೆ. ಬೆಂಕಿ ಹಾಕೊಂಡಿನ ನಮಸ್ಕಾರಕ್ಕೆ. ನನ್ನ ಇಡೀ ಸಮೂಹ ಸಂಸ್ಥೆ ಜವಾಬ್ದಾರಿನೇ ನಿನ್ನ ಮೇಲೆ ಬಿಟ್ಟಿದ್ದೇನೆ. 2 ವಾರ ಆದರೂ ಅದರ ಜಮಾ ಖರ್ಚು ನನ್ನ ಹತ್ರನೇ ಬಂದಿಲ್ಲ. ಯಾಕೆ? ಹಾಗೇನಿಲ್ಲ ಗೌಡ್ರಿ, ನನ್ನ ವೈಯಕ್ತಿಕ ಕೆಲಸದಲ್ಲಿ ನಾನು ಚಿಂತಾಕ್ರಾಂತನಾಗಿದ್ದೇನೆ. ಅದು ಅಲ್ಲದೆ ಆ ಬಲರಾಮನಿಂದ ನನಗೆ ಜೀವ ಬೆದರಿಕೆ ಕರೆಗಳನ್ನು ಬರ್ತಾವಿದ್ದಾವೆ. ಆಕೆ ಮುಂದೇನು ಮಾಡಬೇಕೆಂದು ನಿಮ್ಮ ಭೇಟಿಗೆ ಬಂದಿದ್ದೇನೆ. ಅದಕ್ಕೆ ಹೆದರ್ತೀವೋ ಮೂಡ? ಆ ನಿನ್ನ ವೈರಿ ನನ್ನ ವೈರಿ. ತಲೆ ಖರ್ಚು ಮಾಡಿ ಅವನನ್ನು ಸೂಟ್ ಮಾಡಿಬಿಡು. ಮುಂದೆ ಬಂದ ಅನಾಹುತಕ್ಕೆಲ್ಲ ನಾನಿದ್ದೀನಿ. ನಿಮ್ಮ ಮಾತೆಲ್ಲ ನಿಜ ಇದೆ ಗೌಡ್ರೆ. ಅವನಿಗೊಂದು ಚಕ್ರವ್ಯೂಹವನ್ನು ನೀವೇ ನಿರ್ಮಾಣ ಮಾಡಬೇಕು. ಹಾಗಾದ್ರೆ ನಾನೀಗ ಬೆಂಗಳೂರಿಗೆ ಹೊರಟಿದ್ದೇನೆ. ಅಲ್ಲಿಂದ ನನ್ನೆಲ್ಲಾ ರೌಡಿಗಳ ಬರ ಹೇಳಿ ನಿನ್ನಲ್ಲಿಗೆ ಕಳಿಸಿ ಕೊಡ್ತೇನೆ. ಅಲ್ಲಿವರೆಗೂ ನೀ ಧೈರ್ಯವಾಗಿರು. ಕರಿಯಾ, ಬಾ ಹೋಗೋಣ. ಹೋಗು ಹೋಗು ಸಿದ್ದನಗೌಡ, ಹೋಗು. ನನ್ನಿಂದಲೇ ಎಲ್ಲ ಗಳಿಸಿಕೊಂಡು ನನಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದೆಯಲ್ಲ, ಮಾತನಾಡು. ನಿನ್ನೇನೆಂದು ಎಲ್ಲ ಕಥೆಯನ್ನು ಬಯಲು ಮಾಡಿ ಇಡೀ ನಿನ್ನ ಆಸ್ತಿಯನ್ನು ನನ್ನ ಕೈವಶ ಮಾಡಿಕೊಂಡು ಈ ಊರಿಗೆ ನಾನೇ ಶ್ರೀಮಂತನಾಗ್ತಾ ಇರ್ತೀನಿ. ನೋಡ್ತಾ ಇರೋ. ಸಾಧ್ಯವಿಲ್ಲ ಕಾಳಿಂಗ, ಸಾಧ್ಯವಿಲ್ಲ. ನಾನಿನ್ನ ಜೀವಂತಾಗಿ ಬಿಟ್ಟರಲ್ಲವೇ ಆ ಗೌಡರ ಸಂಪತ್ತಿಗೆ ಮಾಲೀಕ ಆಗೋದು. ಗೌಡ ಇಲ್ಲದ ಸಮಯವನ್ನು ಸಾಧಿಸಿ ಅವರಪ್ಪನೇ ಇಲ್ಲದೆ ಒಳಗೆ ಹೇಗೆ ಬಂದಿಯೋ? ಬೇಟೆ ಆಡ್ಬೇಕಂತ ಕಾಡಿಗೆ ಹೋದೆ. ಆ ಕಾಡಿನ ಹುಲಿ ತಪ್ಪಿಸಿ ನಾನು ಗೌಡನ ಬಳಿ ಬಂದು ಸೇರಿತ್ತು. ಅದನ್ನ ಹಿಡಿದು ಬೇಟೆ ಆಡ್ಬೇಕಂತ ಬಂದೆ. ಏನು, ನನ್ನನ್ನು ಬೇಟೆ ಆಡೋದು ಬೇರೆ ಬಂದಿತಾ ನಿನಗೆ? ಲೇ ಬಲರಾಮ, ನಾನು ಮನಸ್ಸು ಮಾಡಿದರೆ ನಿನ್ನ ಹೆಣವನ್ನು ಎಲ್ಲೇ ಸಮಾಧಿ ಮಾಡಿಬಿಡ್ತೇನೆ. ಸುಮ್ಮನೆ ಹೊರಟು ಹೋಗು. ಲೇ ಕಾಳಿಗ, ಸುಮ್ಮನೆ ಬಂದು ಹೋಗಕ್ಕ ನಾಯಿ ಬರುದ ಎದುರಿ ಓಡಬೇಕ. ನಾನೇನ ಕಟ್ಟಡ ದಂಡಿಗೆ ನಿಂತದ ಹಂದಿರಲೇ ಮಗನ. ನಾನು ಮಗ ಯಾರು ನಿಂತ ಕೀರ್ತಕರಕ್ಕೂ ಅಂದು ಪಾನ್ಸಿಕ ಭೀಮ ಅದನ್ನೇ ನಾನೇ ತೊರೆಯದನಂತೇಳಿ ದುರ್ವಾದರು ತೊಡೆ ಚಪ್ಪರಿಸಿ ಮರ್ಯಾರ ಅವನನ್ನ ತೊಡೆ ಮುರಿದ ಬಲದ ಪಾಂಡವ ಭೀಮದಿನಿ. 6 ಕೋಟಿ ಔಷ ಪಡೆದ 10 ತಲೆ ರಾಮನಂದ್ರ ಅವನ 10 ತಲೆ ಕಡ್ದ ಶ್ರೀರಾಮದಿನಿ. ಏಳೇ ಬಡವ ನನ್ನತ್ತಿಗೆ ಶಾಂತನಿಸಿದಕ್ಕೆ ಕಾರಾದರು ಯಾರು? ಏನು
ನಿನ್ನತ್ತಿಗೆಯ ಶಾಂತನ ಶೀಲವೇ ಯಾವ ಶಾಂತ, ಯಾರ ಶೀಲ ಹರಣ, ಏನು ಮಾತನಾಡ್ತಿದ್ಯೋ ನೀನು? ಲೇ, ನೀ ಮಾಡಿದನ್ನು ಮಾತಾಡ್ಕನಲೇ ಬಡವ. ನೀ ಮಾಡಿದ ಕಾಲ ಎಲ್ಲ ಮುಚ್ಚಿಟ್ಟುಕೊಂಡು ಗೊತ್ತಿಲ್ಲದಂತೆ ಕತ್ತು ಯಾಕಚ್ಚಲೇ ಕುಲಘಾತಕ. ನೀ ಮಾಡಿದ ಎಲ್ಲ ಜಾತಕ ತಿಳಿದು ನಿನ್ನ ತುಳಿದು ಸಾಯಿಸಲು ಬಂದಿದ್ದೀನಿ. ಹೇಳಲೇ, ನನ್ನತ್ತಿಗೆ ಸಾವಿಗೆ ಕಾರಣವರ ನೀನೇ ತಾನೆ. ಹೇಳಲೇ ಹರಮ್ಮ. ಬಲರಾಮ, ಬಿಟ್ಟು ಬಿಡು. ನನ್ನಿಂದ ಎಲ್ಲ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಬಿಡು. ಪ್ರಾಣ ಬೇಡ ಎಷ್ಟೈತೆ ಅನ್ನೋದು ಈಗ ಗೊತ್ತಾದ್ರಲ್ಲೇ ಸೌಕಾರ ನಿನಗೆ. ನೀನು ನಿಜ ಹೇಳಿದ್ರು ಸರಿ, ಸುಳ್ಳು ಹೇಳಿದ್ರು ಸರಿ. ಹೊರೆಯಿಂದ ಹೊರ ಬಂದು ಕಟ್ಕ ರಗತ ಬೇಕೆಂದು ಈ ಬಲರಾಮನ ಕೊಡಲಿ ನನ್ನ ಕೈಗೆ ಬಂದಿದಂದ್ರೆ ಅದಕ್ಕೀಗ ನಿನ್ನ ರಕ್ತ ಬೇಕೇ ಬೇಕು. ಬಲರಾಮ, ನಾನು ಮಾಡಿದ ತಪ್ಪು ನನಗೆ ಅರಿವಾಗಿದೆ. ನನ್ನ ಪ್ರಾಣವನ್ನು ಉಳಿಸು, ನಿನ್ನ ಸ್ನೇಹಿತನಾಗಿರುತ್ತೇನೆ. ಸಾಧ್ಯವಿಲ್ಲ. ಭೀಮನ ಕೈಯಲ್ಲಿ ಜರಸಂಧ, ಕೃಷ್ಣನ ಕೈಯಲ್ಲಿ ಕಂಸ, ಅರ್ಜುನನ ಕೈಯಲ್ಲಿ ಭೀಷ್ಮ, ದ್ರೋಣಾದಿ ಕರ್ಣರು ಸತ್ತಂತೆ ಎಂದು ನೀ ನನ್ನ ಕೈಲೇ ಸಾಯಲೇಬೇಕು. ಅಣ್ಣ ಬಲರಾಮ ನಿಲ್ಲು. ಇಲ್ಲ ಇಲ್ಲ ನಾಗೇಶ, ಇಲ್ಲ. ಅಣ್ಣ ನಿಲ್ಲು, ಇವನನ್ನು ಕೊಲ್ಲಬೇಡ. ಇಲ್ಲ ಇಲ್ಲ ಇಲ್ಲ, ನಾನೀಗ ಯಾರ ಮಾತು ಕೇಳೋದಿಲ್ಲ. ನನ್ನ ಕೋಪ ಕೆರಳಿದೆ, ಆವೇಶ ಆಕಾಶ ಮುಟ್ಟಿದೆ. ಈಗ ನನ್ನ ರಕ್ತ ಕದಕದನೆ ಕುದಿತಿದೆ. ಈಗ ನನ್ನ ರೋಮ ಎಲ್ಲ ರಾಮಬಾಣೆಗೆ ಕೂಗಿ ಹೇಳ್ತದೆ. ಈ ಪಾಪಿ ಕಾಳಿಗೆ ನನ್ನ ಎದೆ ಹರಿದು ರಕ್ತ ಕುಡಿಯೋದು. ತಡೆನ ತಡೆ, ಕಾನೂನು ಕೈಗೆ ತೆಗೆದುಕೊಳ್ಳಕ್ಕೆ ಹೋಗಬೇಡ. ನಿನ್ನಷ್ಟು ಆವೇಶ ನನಗೂ ಇದೆ, ಆದರೆ ಕಾನೂನಿಗೆ ಗೌರವಿಸಲೇಬೇಕು. ನೀನು ಕೊಂದರೆ ಮರ್ಡರ್ ಆಗುತ್ತದೆ, ನಾನು ಕೊಂದರೆ ಎನ್ಕೌಂಟರ್ ಆಗುತ್ತದೆ. ಅದಕ್ಕೆ ನೀನೀಗ ತಾಳಿರಲೇಬೇಕು. ತಾಳ್ಮೆ ನಮ್ಮ ಬಾಳೆಂಬ ಬಾಳೆಗಳಿನ ಈ ಮುಟ್ಟನ ಕಾಲವರೆಗೆ ಅರಿದಾಗ ಅದರ ತಾಳ ತಪ್ಪಿದ ಕರಳಿಗೆ ತಪ್ಪಿ ಮನಃಶಾಂತಿಯ ಸೀಮೆ ದಾಟಿದೆ. ಪ್ರದೀಪ, ನೀ ನನಗ ಅರ್ಥ ಬರಬೇಡ, ಸರಿ ಎಂದಿಕೆ. ನೀನು ಈಗ ಕಾರಣ ಅಂತ ಹೇಳ್ತಾ ಕುಂತರೆ ನನ್ನ ಆಸೆ ತೀರುವುದಿಲ್ಲ, ಪ್ರತಿಜ್ಞೆ ಮುಗಿಯುವುದಿಲ್ಲ. ನನ್ನತ್ತಿಗೆ ಶಾಂತನ ಶೀಲಕ್ಕೆ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಅಣ್ಣ ಅಣ್ಣ, ನನ್ನ ಮಾತು ಕೇಳು. ಕೇಳುವುದಿಲ್ಲ. ಕಾನೂನಿನ ಜಪ ಮಾಡಿ ಕೊನೆಗೆ ನೀನೇನು ಅರೆಸ್ಟ್ ಮಾಡಲು ಚಿಂತಿಲ್ಲ. ಈ ಪಾಪಿ ಕಾಳಿಗೆ ನನ್ನ ಎದೆ ಹರಿದು ರಕ್ತ ಕುಡಿ ಅಂದು. ಬಲರಾಮ್, ಸಾಹೇಬ್ರೆ
ಸಾಹೇಬ್ರೆ ಕೊಲೆಯನ್ನು ನಾನು ಮಾಡಿದ್ದೇನೆ, ನನ್ನನ್ನು ಅರೆಸ್ಟ್ ಮಾಡಿ. ನಾಗೇಶ ಎಂತವರಪ್ಪ ನೀನು? ಸಾಹೇಬ್ರೆ ಕೊಲೆಯನ್ನು ನಾನು ಮಾಡಿದ್ದೇನೆ, ನನ್ನನ್ನು ಅರೆಸ್ಟ್ ಮಾಡಿ. ನೋಡಿ ಅಲ್ಲಿ ಅವನ ಜಿಗಿದಾಡುವ ಮೊಂಡ ದೇಹವನ್ನು. ಇವನು ಹಿಂದೊಂದು ದಿನ ನನ್ನ ತಂಗಿಯ ಶೀಲವನ್ನು ತಿಂದು ಸಮುದ್ರಕ್ಕೆ ಎಸೆದಿದ್ದಾನೆ. ಅದರ ಸೇಡು ಸಮಯ ನನಗೀಗ ಸಿಕ್ಕಿದೆ. ನಾಗೇಶ ಎಂತ ಮಾತನಾಡಿದಪ್ಪ ನೀನು? ಈ ಸೇವೆಯನ್ನು ಪೋಸ್ಟ್ ಮಾಡೋದಕ್ಕೆ ತೆಗೆದುಕೊಂಡು ಈ ನಾಗೇಶನನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ನಡೆಯಿರಿ. ಹಾ, ನಡೆಯಿರಿ. ಏನ ಕಾಲ ಬಂತ್ರಿ ಅಂತೀನಿ ಅಲ್ರಿ. ಒಂದ್ ಹುಡುಗಿ ದಾರಿನ ಹೊಂಟ್ರ ಸಾಕು, ಒಂದ್ ಕಲ್ಲ ಹೊಡಿತೈತಿ, ಒಂದ್ ಸೀಟಿನ ಹೊಡಿತೈತಿ, ಒಂದ್ ಕನ್ನ ಹೊಡಿತೈತಿ. ಹಂಗಲ್ಲ ನಮ್ಮಂತ ಹುಡುಗಿಯರ್ ಹೆಂಗ್ ಅಡ್ಡಾಡ್ಕೊಂಡ್ ದಾರ್ಯಾಗ ಅಂತೀನಿ. ನಮ್ಮ ಅಪ್ಪ ನೋಡಿದ್ರ ಹಳ್ಳಕ್ಕೂ ಏನ ಲಗ್ನ ಮಾಡಂದ್ರ ಇವ ನಮ್ಮ ಮಾಡಿದ್ರ ನಾಳೆ 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 ಅಂತಾನ. ನಾನ್ರ ಬರ್ಲಿ ಅವ್ನ ಸ್ವಲ್ಪ ಪೊಲೀಸ್ ಅವ ಅಳ್ದಿದೊಳಗ್ ಬರ್ತಾರ, ಅಳತಿನ ಸಿಗೋದು ಏನ್ ನಾವು ನಮ್ದು. ನನ್ನ ಅಳತಿ ನಿನ್ನ ಸಿಗದಿಲ್ಲ ಬಂಗಾರಿ, ಸರಿಯಾಗಿ ನಿನ್ನ ಬಗುರಿ ಮಾಪ್ ಮಾಡ್ಕೊಂಡ ಬಾ, ಅದಕ್ಕೆ ತಕ್ಕಂತ ಮಾಪ್ ನಾನೇ ಇಟ್ಟು ಕೊಡ್ತೀನಿ. ಏನ್ ಮಾಪ್ ತಗೋತೀನಿ ನೀನ ತಲಿ? ಅಲ್ಲ ಇಷ್ಟ ಅಳ್ದಿ ತಗೊಂಡಿ ಒಮ್ಮೆ ನಿನ್ ಮಾಪ್ ಬಾಪ್ ಆಗೇತನ? ಒಟ್ಟ ಗುಯ್ಯಿ ಅನ್ನಂಗಿಲ್ಲ ನಿಂದು. ಇಲ್ಲ ಚಿನ್ನ, ಅದು ನನ್ನ ಕಡೆ ತಪ್ಪೈತಿ. ಜಾಳ್ಗಿ ಸುತ್ತಿ ಮಳೆ ಬಡೋ ಜಾಳ್ಗಿ ಸುತ್ತಿ ನೆಲಕ್ಕೆ ಒಗ್ದಿದ್ನಂದ್ರ ತಾನ ಗುಯ್ಯಿ ಅಂತ ಅರ್ಧತ್ತಿತ್ತು, ಹಂಗ ಮಾಡ್ತೀನಿ. ಎಂದು ಮಾಡ್ತೀನಿ ನಾಳೆ ಮಾಡ್ತೀನಿ ಅನ್ನಕೋತ ನೀ 10 ವರ್ಷ ಆತ. ಮಾತು ಮನಿ ಕಾಲಿಲ್ಲ, ತೂತ್ ಕೂಡ ನೀರ್ ಕಾಲಿಲ್ಲ ಅಂತ ಹಂಗಾತ ನೀನ ಬಾಳೆ. ಎವ್ರಿಗೆ ಮಳಿಗೆ ಎತ್ತೇನ? ಕೊಂಬಿ ಜಿಗಿತೇನ? ಚಿನ್ನು ಹಂಗ ಅನ್ಬೇಡ. ಈ ಕಾಂತೇಶಾಗ ನಿನ್ನ ಮದುವೆ ಮಾಡ್ಕೊಳ್ಳೋ ಸಲುವಾಗಿ ಡ್ಯೂಟಿ ಬಿಟ್ಟು ತಲೆ ಕೆಟ್ಟ ಸೇರೆ ಕುಡಿಯಾಕತ್ತೀನಿ. ನಿನ್ನ ಬಂಗಾರದ ನಕ್ಲೇಸ್ ಮಾಡಿಸಿಟ್ಟಿನಿ, ಕಾಲಿಗೆ ಕಾಲ್ಚೈನ ತಂದಿಟ್ಟಿನಿ, ಸಟ್ಟನ ಹೂ ಅಂದ್ರೆ ಗಿಡ್ಡಿ ಸೊಂಟಕ್ಕ ಸೊಂಟಪಟ್ಟಿ ತಂದಿಟ್ಟಿನಿ. ಕೈ ಸೇರಿಸಿ ಓಡಿ ಬಂದು ಅಟ್ಟು ಜಿಗಿದಾಡೋಣ ಬಾ. ಬೇಗ ಬಾರ ನನ್ ಸುಂದರಾಂಗ ಜಾನ. ಬಾರ ನನ್ನ ಸುಂದರ. ಎವ್ರಿಗೆ ಮಳಿಗೆ ಪ್ರೀತಿಯ ಪದಕ ಮೊದಲ ಸವರಿ ಮಗನ ಬಾಳನ್ನೇ ಕನಕ. ಮಗನ ಸವರಿ ಮಗನ
ವಾರೆ ವಾ ಈ ಮುಂಗಾರು ಮಳೆ ಸುರದಂಗಾತು ಈ ನನ್ನ ಸಿಂಗಾರಿ ಹಾಡಿನ್ಯಾಗ ಯಾಕಲೇ ಕಾಂತ ನಿನ್ನ ರೂಟಿ ಗೇಟ್ ಹಾಕಿ ಇಲ್ಲಿ ಬಂದ್ ನಿಂತಿ ಆಲಿಲ್ಲ ಮದ್ವಿ ಆಗೋ ಹುಡುಗಿ ಕರೆ ಅಂತ ಬಂದ್ರೆ ಯಾಕೆ ಬಂದಿ ಅಂತ ಕೇಳ್ತಿಲ್ಲ ಮತ್ತೆ ಏನ್ ಮಾಡಿದ್ಲೆ ನಿನ್ನ ಅವನ ಇಂದ ನಾ ಅವಳಿಗೆ ತಾಳಿ ಕಟ್ಟಿ ನಿನಗುಡಿಸ್ಬೇಕು ಮಾಡಿದ್ದೆ ಸಜ್ಜಿ ರೊಟ್ಟಿ ಬೆಳ್ಳತನ ಮಾಡಿಸಿಟ್ಟಿನಿ 60 ಪುಟ್ಟಿ ರೊಟ್ಟಿ ಜಡಗಾಂವ್ ಜಿಲೇಬಿ ತಂದ ಗಿಟ್ಟು ಗಿಣ್ಣಿ ತಿನಿಸಿ ಅಮ್ಮಿನಗಾಡದ ಅಂಟ ತಿನ್ನಿಸಿ ಬಳ್ಳಾರಿ ಬೂಂದೆ ತಿನ್ನಿಸಿ ಎರಗಪ್ಪ ತುಪ್ಪದಲ್ಲಿಂದ ಪೇಡೆ ಮಾಡಿಸಿ ತಿನ್ನಿಸ್ಬೇಕಂತ ಮಾಡಿದ್ದಿಲ್ಲ ನಿನ್ನ ಅವನ ಮತ್ತೇನ್ ಕೇಳ್ತಿಲ್ಲ ಚರಮಗೇಡಿ ಏಯ್ ನೀ ಹೇಳಿದೆಲ್ಲ ಕೇಳ್ಕೊತ ಕೂತ್ರ ಮುಂದಕ್ಕೊಂತಿ ಮಂದಿ ತಿನ್ಲಾರ್ದ ಹಂಗ ಡೇಟ್ ಬಿಡಾಕ್ತಾರ ನಾನು ಕುಲಗೇಡಿ ಅಂತ ಸಂತಿ ಮಾಡಿ ನಮ್ ಬಚ್ಚಲ್ ಒಂಡಿ ಮ್ಯಾಗ ಇಟ್ಟಿದ್ದ ಲೇ ಕಾಂತ್ಯ ಮತ್ತೆ ಚಿಂದಿ ಲೇ ಮಾಂತ್ಯ ಚಿನ್ನಾರಿ ನೋಡ ಈಗೆಲ್ಲ ಊಟದ ಎಲ್ಲ ಮುಗ್ದತ್ತಿಲ್ಲ ಹಂಗಾರ ದಾರಿ ಹಿಡ್ರಿ ನಿಮ್ದು ಬಿಡ್ರಿ ದಾರಿ ಬಿಡ್ರಿ ಇಲ್ಲಿಂದ ಯಾಕಪ್ಪ
ಆಶ್ಚರ್ಯ ಬ್ರಹ್ಮಚಾರ್ಯ. ನನ್ನ ಹೆಸರನ್ನು ಹೇಳಿಕೊಂಡು ನನ್ನ ಮನೆಗೆ ಬರಬೇಕಾದ್ರೆ ನನ್ನ ಅನುಮತಿ ಪಡೆಯುತ್ತಾರೆ. ಆದರೆ ಆ ಬಲರಾಮ ನನ್ನ ಅನುಮತಿ ಇಲ್ಲದೆ ನನ್ನ ಮನೆಗೆ ನುಗ್ಗಿ ಆ ನಾಗೇಶನಿಂದ ಆ ನನ್ನ ಕಾಳಿಂಗನನ್ನು ಕೊಲೆ ಮಾಡಿಸಿದಾನಂದ್ರೆ ಇದು ಎಂತ ಆಶ್ಚರ್ಯ. ದೇಶಕ್ಕೊಬ್ಬ ಮಂತ್ರಿ ಇದ್ರೆ ರಾಜ್ಯಕ್ಕೊಬ್ಬ ಮಂತ್ರಿ ಇರ್ತಾನೆ, ಜಿಲ್ಲೆಗೊಬ್ಬ ಉಸ್ತುವಾರಿ ಮಂತ್ರಿ ಇದ್ರೆ ಊರಿಗೊಬ್ಬ ನನ್ನಂತ ಒಬ್ಬ ದನಿ ಇರುತ್ತಾನೆ. ನಾನೊಬ್ಬ ಪೊಲೀಸ್ ಗೌಡನೆಂಬ ಖಬರಿಲ್ಲದೆ ಅಹಂಕಾರದಿಂದ ಈ ರೀತಿ ಕೃತ್ಯ ಮಾಡಿ ಬಲಿಷ್ಠರಾಗಿ ಹೋಗಿದಾರಂದ್ರೆ ಈ ನನ್ನ 5 ಬೆರಳು ಮುಷ್ಟಿಗಟ್ಟಿ ಮಾಡಿಕೊಳ್ಳಲೇಬೇಕು. ಅಂದಾಗ ಈ ಗೌಡ ಶಿಕಾರಿ ಸಿದ್ದನ ಗೌಡ ಆಗುತ್ತಾನೆ, ಇಲ್ಲ ಅಂದ್ರೆ ನಕ್ರೆ ಗೌಡ ಆಗುತ್ತಾನೆ. ಬಲರಾಮ
ಉಳಿಯಲಾರದು ನಿನ್ನ ಪ್ರಾಣ. ಈ ರಣಭೂಮಿಯ ಮೇಲೆ ಸಿದ್ಧನೆಂಬವನು ಬದ್ಧನಾಗಿ ನಿನ್ನ ಗುದ್ದಿಕೊಳ್ಳಲು ರೆಡಿಯಾಗಿದ್ದಾನೆ. ಕುರುಕ್ಷೇತ್ರ ಎಂಬ ಈ ನನ್ನ ರಣಭೂಮಿಯ ಮೇಲೆ ಎಲ್ಲೇ ಇರು, ಬಾರೋ ಬಲಡ್ಡ ಬಲರಾಮ. ಗೌಡ್ರಿ, ಅವನ ವಿಷಯದಲ್ಲಿ ನೀವಿಟ್ಟು ಕೂಗಿ ಕರೆದರೆ ಅಟ್ಟ ಸುಲಭ ಬರೋವರಲ್ಲರಿ. ಅವನಿಗಾಗಿ ಶಕುನಿಗಿಂತಲೂ ಮಿಗಿಲಾದ ಪ್ಲಾನ್ ಮಾಡಿ ಹೊಡಿಬೇಕ್ರಿ ಅವನನ್ನು. ಹೌದೇ ಕರಿಯ? ಹಾಗಾದ್ರೆ ಮಚ್ಚು ಹಿಡಿದು ಬರುವ ರೌಡಿ ರಂಗನನ್ನು ಕರೆಸಲು ಎಲ್ಲ ಬೆಲ್ಟ್ ಕಟ್ಟಿದ ಪೊಲೀಸ್ ಕಮಿಷನರನ್ನು ಹಣದಿಂದ ಖರೀದಿಸಿ ಬರಮಾಡಿಕೊಳ್ಳಲು ಇಲ್ಲ ಮಂತ್ರ ಶಕ್ತಿ ಮಾನದಂಡ ಮಹಾಂತನನ್ನು ಕರೆಸಲು ಇಲ್ಲ ನಮ್ಮ ಆಚಾರ್ಯ ಸಾಮಂತ ಮಠದ ಗುರುವಿನ ಕರೆಸಿ ಆ ವೈರಿಗಳ ಬಾಯಿ ಮುಚ್ಚಿಸಲು ಯಾವುದು ಮಾಡಿದ್ರೆ ನನ್ನ ಸೇಡಿನ ಜಾಲಿ ಆರುತ್ತಿದೆ ಎಂದು ಕರಿಯ ನನಗೆ ಬೇಗ ಬೆತ್ತರಿಸಿ ಹೇಳು. ಎರಡು ಕೈಯಲ್ಲ ಕಂಚು ಬಚ್ಚಿಟ್ಟುಕೋ. ರಣದಲ್ಲಿ ಮೊನದೊಡಗಾರಿ ಹಿರಿಯುವ ಮೊನಚು ಪಠಾರಿ ಜನಗಣ ಬಣ ಒಳ್ಳೆಯ ಕೆಲಸ. ಶಂಕರ ಜಟಾನಜೂಟ, ನಿನ್ನ ನಂಬಿದ ಭಕ್ತರಿಗೆ ನೀನೇ ಆಧಾರ. ಜೈ ಜಗದ್ಗುರು, ಜೈ ಜೈ ಸದ್ಗುರು. ಬನ್ನಿ ಗುರುದೇವ ಬನ್ನಿ. ತಾವು ಯಾವ ಮಠದೇಶ್ವರ ಎಂದು ನನಗೆ ತಿಳಿಯುತ್ತಿಲ್ಲ. ಬೇಗ ಹೇಳಿ ಗುರುದೇವ. ಭಕ್ತ, ನಾನು ನಿಮ್ಮ ಮಠದ ಸಾಮಂತ ದೇವರು, ಹೊಸದಾಗಿ ಪಟ್ಟಾಧಿಕಾರ ವಹಿಸಿಕೊಂಡ ಪಟ್ಟದ ದೇವರು, ಸತ್ಯಂಬರ ಧರ್ಮಂಚದ. ಅಯ್ಯೋ ಪರಮಾತ್ಮ, ದೇವರು ಅಂದರು ದೊಡ್ಡವನು, ಗುರು ಎಂದ್ರೆ ನಿಮಗೆ ಅನ್ಬೇಕು. ಈಗ ತಾನೇ ನಾನು ನಿಮ್ಮ ಸ್ಮರಣೆಯನ್ನು ಮಾಡುತ್ತಿದ್ದೆ, ಅಷ್ಟರಲ್ಲಿ ನನ್ನ ಕಷ್ಟಕ್ಕೆ ಒಗ್ಗಟ್ಟು ಬಂದೇ ಬಿಡ್ತಲ್ಲ. ದಯಮಾಡಿಸಿ ಗುರುದೇವ, ದಯಮಾಡಿಸಿ. ಭಕ್ತ, ಇನ್ನು ನಿನ್ನ ನೀ ಬಯಸಿದ ಭೋಗ ಭಾಗ್ಯ, ಸಿರಿ ಸಂಪತ್ತು ಮಳೆಯಂತೆ ಸುರಿದು ಹೊಳೆ ಹಳ್ಳಕಳುವಂತೆ ಹರಿದು ಬೋರ್ಗೆರೆದು ಬರಲಿ. ವಿಪತ್ತು ಆಪತ್ತು ಎಂಬುದು ನಿಮ್ಮಿಂದ ದೂರವಾಗಲಿ. ಧನ್ಯವಾದ ತಂದೆ, ಧನ್ಯವಾದ. ತಾವು ಹರಿಸಿದ ವಾಹನೆಯಲ್ಲಿ ಒಂದು ಉಳಿತು. 20 ಆಪತ್ತು ದೂರವಾಗಲಿ ಅಂದ್ರೆ ನಿಜ, ಆದರೆ ಆ ವೈರ್ಯಗಳ ನಿರ್ನಾಮ ಆಗುತ್ತದೆ ಎಂದು ಹೇಳಲಿಲ್ಲ. ನನಗೆ ಈಗ ಅದರ ಅವಶ್ಯಕತೆ ಇದೆ ಬುದ್ಧಿ. ಆಹಾ, ನೀವು ಎಷ್ಟು ಚಾಣಾಕ್ಷತೆಯಲ್ಲಿ ಇದ್ದೆ ಎಂದು ಪರೀಕ್ಷೆ ಮಾಡಲು ಅದನ್ನೊಂದು ಬಿಟ್ಟು ಆಶೀರ್ವಸಿದೆ. ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸಬೇಡ ಗುರುದೇವ. ಆ ವೈರಿಗಳ ನಿರ್ನಾಮಕ್ಕೆ ಯಾವ ಬಲಿ ಬೇಕಾದರೂ ತಂದು ಕೊಡುತ್ತೇನೆ. ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸಬೇಡ. ಆ ಕೆಲಸ ನಿಮ್ಮಿಂದಲೇ ಆಗಲೇಬೇಕು. ಆ ವರ ನೀವು ಕೊಡ್ಲೇಬೇಕು. ಯಾಕಂದ್ರೆ ನನಗೀಗ ಐಶ್ವರ್ಯ, ಸಕಲ ಸಂಪತ್ತು, ಹೆಣ್ಣು ಮಣ್ಣು ಹಣ್ಣು ಎಲ್ಲವೂ ಇದೆ. ಆದ್ರೆ ಅದು ಒಂದು ಬಾಕಿ ಇದೆ. ಸಣ್ಣ ಭಕ್ತ, ನಿಮ್ಮ ಅಣ್ಣನ ಬೇಡಿಕೆ ವರ ನಿನಗೂ ತೃಪ್ತಿಕರವಾಗಿರುವುದೇ? ಹೌದು ಗುರುದೇವ, ನಮ್ಮ ಅಣ್ಣನವರ ಬೇಡಿಕೆ ನನ್ನ ಬೇಡಿಕೆ ಆಗಿರಬಹುದು. ಅಣ್ಣನ ನುಡಿಯೇ ನನ್ನ ನುಡಿ. ಈ ಅಣ್ಣ ಬಯಸಿದ್ದೆಲ್ಲ ನಾ ಇಲ್ಲಿವರೆಗೂ ಮಾಡಿಕೊಟ್ಟಿದ್ದೇನೆ. ಆದರೆ ಈತನ ಈ ಬೇಡಿಕೆ ಒಂದನ್ನು ನಿಮ್ಮಿಂದ ಆದರೆ ನನಗೂ ತೃಪ್ತಿಕರ. ಸರಿ ಸರಿ ಗೌಡರೇ, ನಿಮ್ಮ ಈ ಎಲ್ಲ ವೈರಿಗಳು ನಿರ್ನಾಮವಾಗಬೇಕಾದರೆ ಗುರು ಶುಕ್ರಾಚಾರ್ಯರ ಕಥೆ ಒಂದು ನೆನಪಿಗೆ ಬರುತ್ತದೆ. ಪರಮಾತ್ಮನು ಒಂದು ದಿನ ದೇವದಾನವರ ಯುದ್ಧದ ಸಮಯದಲ್ಲಿ ಅಮೃತದ ಕಳಸದಿಂದ ಅಮೃತ ಬಿಡುವಾಗ ಗುರು ಶುಕ್ರಾಚಾರ್ಯರು ಅದರ ತೂತಿಗೆ ಅಡ್ಡ ಬಂದು ಕುಳಿತರು. ಆಗ ಪರಮಾತ್ಮನು ತನ್ನ ಉಗುರಿನಿಂದ ಆ ತೂತಿಗೆ ಒತ್ತಿದಾಗ ಗುರು ಶುಕ್ರಾಚಾರ್ಯರ ಕಣ್ಣು ಹೋಯಿತು. ಅದರಂತೆ ಇದುವರೆಗೂ ನೀವು ಮಾಡಿದ
ಶೌರ್ಯ ಸಾಹಸ ದುಷ್ಟತನ ಏನೇ ಮಾಡಿದ್ದರು ನನ್ನ ಮುಂದೆ ನಿಜ ಹೇಳಬೇಕು. ಈ ಅಮೃತದ ಕಳಸದಿಂದ ಬರುವ ನೀರನ್ನು ಕುಡಿದು ಬಿಡಿ. ಕೇವಲ 24 ಗಂಟೆಗಳಲ್ಲಿ ಆ ನಿಮ್ಮೆಲ್ಲ ವರಿಗಳು ಖತಮಾಗುತ್ತಾರೆ. ಎಲ್ಲವನ್ನು ಈಗಲೇ ಸತ್ಯವಾಗಿ ಹೇಳಿಬಿಡ್ತೇನೆ ಗುರುದೇವ. ಮತ್ತೆ ತಡ, ಈ ಅಮೃತದ ನೀರು ಹಾಕಿಬಿಡಿ. ಹಾಗಾದರೆ ಎಲ್ಲವನ್ನು ಸತ್ಯ ಹೇಳಿ. ನಾನು ಮಾಡಿದ ಕೆಲಸ ಒಂದೇ ಎರಡೇ, ಅದನ್ನು ನೀವು ಕೇಳಿ ಆದರೆ ಅಲ್ಲಾಡಿ ಬೆಂಡಾದಿರಿ. ನಮ್ಮ ದೊಡ್ಡಮ್ಮನ ಮಗ ಶಾಂತಗೌಡನನ್ನು ಆಸ್ತಿ ಆಸೆಗಾಗಿ ಕೊಂದವನು ನಾನು. ಅವನ ಹೆಂಡತಿಯ ಗಂಗಮ್ಮನನ್ನು ಶೀಲಗೆಡಿಸಬೇಕೆಂದು ಕೆಣಕಿದಾಗ ತನ್ನಷ್ಟಕ್ಕೆ ತಾನೇ ಸಾಯುವಂತೆ ಮಾಡಿದವನು ನಾನು. ಆ ರಾಮಲಿಂಗನ ಪುರುಷತ್ವವನ್ನೇ ನನ್ನ ಗುಂಡಾಗಳಿಂದ ತೆಗೆಸಿ ಅವನು ಸಾಯುವಂತೆ ಮಾಡಿದವನು ನಾನು. ಶಾಂತಗೌಡನ ಎದೆಗೆ ಗುಂಡು ಹಾಕಿ ಸಾಯಿಸಿ ಅವನ ಮಗಳಾದ ಶಾಂತಾಳ ಆ ನನ್ನ ಸ್ನೇಹಿತ ಕಾಳಿಗನಿಂದ ಕೆಡಿಸಿ ಗರ್ಭವತಿ ಮಾಡಿಸಿ ತನ್ನಷ್ಟಕ್ಕೆ ತಾನೇ ಎದುರಿ ನೇಣು ಹಾಕಿಕೊಂಡು ಸಾಯುವಂತೆ ಮಾಡಿದವನು ನಾನು. ನನ್ನ ರಾಜಕೀಯ ಸುಪ್ರೀಂ ಕಾರ್ಯಕ್ಕೆ ಅಡ್ಡ ಬರುವ ಆ ಬಲರಾಮನ ಸೇಡಿನಲ್ಲಿ ಅವನ ಹತ್ತಿಗೆ ಆದ ಶಾಂತಾಳನ್ನು ಗರ್ಭವತಿ ಮಾಡಿಸಿ ಆ ನೇಣು ಹಾಕಿ ಸಾಯುವಂತೆ ಮಾಡಿದವನು ನಾನು. ಆ ಸತ್ತವರ ಹೆಸರಿಗಿದ್ದ ಆಸ್ತಿಯನ್ನು ನನ್ನ ಕೈವಶ ಮಾಡಿ ಆ ಬಲರಾಮ ಸಾಯುವಂತೆ ಮಾಡಿ ಎಲ್ಲವನ್ನು ನಿಮ್ಮ ಮುಂದೆ ಸತ್ಯವನ್ನೇ ಹೇಳಿದ್ದೇನೆ ಗುರುದೇವ. ತುಂಬಾ ಸಂತೋಷವಾಯಿತು. ಇಂದಿನಿಂದ ನಿನ್ನ ಎಲ್ಲ ವೈರಿಗಳು ಕೇವಲ 24 ಗಂಟೆಯಲ್ಲಿ ನಿರ್ನಾಮವಾಗುತ್ತಾರೆ. ಅದಕ್ಕಾಗಿ ನಾನು ಒಂದು ಚಂಡಿಕಾ ಹೋಮವನ್ನು ಒಳಗಡೆ ಮಾಡುತ್ತೇನೆ. ಅದರ ವ್ಯವಸ್ಥೆಗೆ ನಿಮ್ಮ ತಮ್ಮನ್ನು ನನ್ನೊಟ್ಟಿಗೆ ಒಳಗೆ ಕಳಿಸಿಕೊಡಿ. ಆಯ್ತು ಪಾಕರ್ಯ, ಗುರುಗಳ ಬಳಿ ಜೋಡಿ ಹೋಗಿ ಚಂಡಿಕಾ ಹೋಮ ಮಾಡಿಸು. ಆರಾಡಬೇಡ ಸಾವುಕಾರ, ಆರಾಡಬೇಡ. ನಾನೇ ಊರಿಗೆ ದೊಡ್ಡವನಂತ ಜಿಗದ್ಯಾಡು ಬೇಡ. ನಾನೇ ಊರಿಗೆ ದೊಡ್ಡವನಂತ ಜಿಗದ್ಯಾಡು ನಿನ್ನ ಪ್ರಾಣ ತಗೋದು ಯಮಧರ್ಮ ನಿನ್ನಲ್ಲಿಗೆ ಬಂದಿದ್ದಾನೆ. ಏ ಬಲರಾಮ, ಯಮನಿಗೆ ಯಮನಾಗಿ ನಿಂತಿರುವ ಈ ಸಿದ್ದನಗೌಡನಿಗೆ ಪ್ರಾಣ ತೆಗೆಯಲಿಕ್ಕೆ ಬಂದಿದೆಯಾ? ಏನು ಮರಣವನ್ನ ಮೆಟ್ಟಿ ನಿಂತ ಮುರ್ಚುಂಜಾನೆ ನೋಡು, ತಾನು ಮಾಡಿದ ಪಾಪಕ್ಕ 6 ಕೋಟಿ ಔಷಧ ಪಡೆದ ರಾವಣನೇ ಉಳಿಯಲಿಲ್ಲ. ಬ್ರಹ್ಮನಿಂದ ಹೊರ ಪಡೆದಿರಿ ಅಂತೇಳಿ ಸಾವನ್ನೇ ಗೆದ್ದಿದ್ದ ಆ ಹಿರಣ್ಯ ಕಾಶ್ಯಪನೇ ಉಳಿಯಲಿಲ್ಲ. ಅಂದಾಗ ನೀನ್ಯಾವ ಲೆಕ್ಕ? ಪಕ್ಕ ಪಾಪವನ್ನು ಮಾಡಿ ಅನೇಕ ಸ್ತ್ರೀಯರ ತಾಯಿಯ ಪಾಪ ನಿನಗೆ ಮೆಚ್ಚಿಕೊಂಡಂದಿಗೆ ನಿನ್ನ ಸಾವು ನನ್ನ ಕೈಯಲ್ಲೇ ಶತಶಿತ. ಮಗನೇ ಹೇಳು, ನನ್ನ ಅವಶ್ಯಕ ಮಾಡಿದ ನೀನು ಅನ್ಯಾಯಗಳನ್ನು. ಏ ಬಲರಾಮ, ಈ ನಿನ್ನ ಕೈ ಬಿಡು, ಇಲ್ಲಾಂದ್ರೆ ಈ ಎತ್ತಿದ ಕೈ ಕತ್ತರಿಸಿ ನೆಲಕ್ಕೆ ಬೀಳುತ್ತೆ. ಸಾಧ್ಯವಿಲ್ಲ. ಮರ್ಯಾದಿಂದ ನನ್ನ ಹತ್ತಿಗೆ ಸೌಭಾಗ್ಯ ಗಟ್ಟಿ ಹೇಳು. ಇಲ್ಲ ಅಂದ್ರೆ ನಿನ್ನ ಎದೆ ಹಿಡಿದ ನನ್ನ ಕೈ ನಿನ್ನ ರಕ್ತ ತಗೊಂಡೇ ಹೊರಗೆ ಬರ್ತದೆ. ಜೈ ಬದರಂಗ.
ಒಂದು ಕಸರತ್ತು ತೋರಿಸಲು ಬಂದ ಸಾಧು ಅಲ್ಲ, ಮಸಲತ್ತಿನಿಂದ ನಿಮ್ಮನ್ನು ಗೆಲ್ಲಲು ಬಂದ CBI ಇನ್ಸ್ಪೆಕ್ಟರ್. ಬಲರಾಮ ಎತ್ತಲಿನ ಕೊಡ್ಲಿಲ್ಲ, ಭೂಮಿಗೆ ಹರಿಯಲಿ ಈ ಪಾಪಿಗಳ ನೆತ್ತರ. ಅಣ್ಣ ನಿಲ್ಲು, ಇವನನ್ನು ಕೊಳ್ಳಬೇಡ. ಇವನು ಮಾಡಿದ ಪ್ರತಿ ಅನ್ಯಾಯವನ್ನು ನೆನಪಿಸಿ ನರಳಿ ನರಳಿ ಸಾಯುವಂತೆ ಮಾಡಬೇಕು. ಹಾಗೆ ವಿಚಾರಿಸಿ ಕೊಚ್ಚಿ ಹಾಕಿ ಇವನ ಪಾಪ ಕೆಚ್ಚನೇನು. ಇಲ್ಲ ಸೋದರ, ಇಲ್ಲ. ಇವನ ಈಗ ಅರಗಾಯಿ ಬಿಡುವ ತಾಳ್ಮೆ ನನಗಿಲ್ಲ. ಈ ಒಂದೇ ಏಟಿಗೆ ಈ ಪಾಪಿ ಗೌಡನ ಸಾವು ನನ್ನ ಕೈಯಲ್ಲೇ ತಡೆ ತಡೆ. ನೀನೀಗ ತಾಳಿರಲೇಬೇಕು. ಯಾಕೆಂದರೆ ನೀನು ಕೊಂದರೆ ಮರ್ಡರ್ ಆಗುತ್ತದೆ, ನಾನು ಶೂಟ್ ಮಾಡಿಕೊಂಡರೆ ಎನ್ಕೌಂಟರ್ ಆಗುತ್ತದೆ. ಅದಕ್ಕೆ ನೀನೀಗ ತಾಳಿರಲೇಬೇಕು. ತಾ ಮಾಡಿದ ತಪ್ಪಿನ ಅರಿವನ್ನು ನೆನಪಿಸಿ ಚಿತ್ರಹಿಂಸೆ ಮಾಡಿ ನಾನೇ ಸಾಯಿಸ್ತೀನಿ. ಏನಲ್ಲೇ ಬೇಬರಿಸಿ ಗೌಡ, ಅಂದು ನೀನ ಠಾಣೆಗೆ ಬಂದಾಗ ನಿನ್ನ ಸ್ಮಗ್ಲಿಂಗ್ ಕೇಸ್ ಮುಚ್ಚಿ ಹಾಕಲು ಹಣದಾಸೆ ತೋರಿಸಿದ್ದಿಲ್ಲ, ಅವೆಲ್ಲ ನನ್ನ ಕಡೆ ರೆಕಾರ್ಡ್ ಆಗಿದೆ ಅಂದಾಗ ಈಗ ನೀನು ಹೇಳಿರೋದು ಪ್ರವೀಣ್ ಸಾಹೇಬ್ ಕಡೆ ರೆಕಾರ್ಡ್ ಆಗಿದೆ. ನಿನ್ನ ಕೊಲ್ಲಲು ನನಗ್ಯಾವ ಭಯವಿಲ್ಲ. ನನ್ನ ಅತ್ತಿಗೆಯರ ಸಂಸಾರ ಹಾಳಾಗಲು ನೀನೇ ಕಾರಣ. ಅವನ ಪುರುಷೋತ್ತಮ ನಾಶ ಮಾಡಿದ ಸೇಡಿಗೆ ನನ್ನಿಂದಲೇ ಅನುಭವಿಸಲೇ ಮಗನು. ಅಮ್ಮ ಎನ್ನುವ ಶಬ್ದ ಅರ್ಥ ಈಗ ಅರಿವಿಗೆ ಬಂತೇನೋ ಮಗನೇ. ಆ ಗರತಿ ಗಂಡಮ್ಮನ ಸೇಡಿನ ರುಚಿಯೇನು. ಹೆಣ್ಣಿಗೆ ಶೀಲ ಸಿಂಗರ, ಗಂಡಿಗೆ ಬುದ್ಧಿ ಬಂಗಾರವನ್ನು ಎತ್ತಿ ತೋರಿಸಿದ ನನ್ನತ್ತಿಗೆ ಶಾಂತಾಳ ಸೇಡಿನ ಪ್ರತಿಕಾರವನ್ನು. ಕರಿಯ, ನೀನು ಮಾಡಿದ ನಿನ್ನ ಕೃತ್ಯಗಳನ್ನು ನೆನಪಿಸಿಕೊಂಡು ಈ ಗೌಡನ ಜೊತೆ ಸಾಯಲು ಸಿದ್ಧನಾಗು. ಕ್ಷಮಿಸಿ ಸರ್, ಈ ಪ್ರವೀಣ ಸಾಹೇಬರ ಮಂತ್ರ ಕುತಂತ್ರಕ್ಕೆ ಹೆದರಿ ನಾನಾಗಲೇ ಮೌನವಾಗಿದ್ದೇನೆ. ಕರಿಯ, ನಿನ್ನ ಮಾತು ಕೇಳಿ ನಾನು ಈ ಗೌಡನ ಕೈ ಬಿಡಬೇಕಾ? ಹಾಗಾದರೆ ಲಕ್ಷ್ಯ ಕೊಟ್ಟು ಕೇಳು. 20 ವರ್ಷಗಳ ಹಿಂದೆ 10 ಸ್ತ್ರೀಯರ ಮುಖ ಮುಚ್ಚಿ ಅಪಹರಿಸಿ ಹೊರ ರಾಜ್ಯಕ್ಕೆ ಪಾರ್ಸಲ್ ಮಾಡಿದಾಗ ಅದರಲ್ಲಿ ನಿನ್ನ ತಂಗಿ ಒಬ್ಬಳಿದ್ದಳು. ನಿನಗೆ ಪ್ರಜ್ಞೆ ಇರಲಿಲ್ಲವೇನೋ ಪಾಪಿ? ಅದನ್ನು ರೆಕಾರ್ಡ್ ಸಮೇತ ತಂದಿದ್ದೀನಿ, ನೋಡಿಕೋ. ಇಲ್ಲ ಸಾಹೇಬ್ರೆ, ಇಲ್ಲ. ಈ ಗೌಡ ನನಗೆ ಬೇಕಾಗಿಲ್ಲ. ನನಗೆ ತಿಳಿಯದೆ ನನ್ನ ತಂಗಿನ ನುಂಗಿದ ಗೌಡ ನನಗೆ ಬೇಕಾಗಿಲ್ಲ. ಬಲರಾಮ, ತಾ ನಿನ್ನ ಗಂಡು ಒಡಲಿಯನ್ನು. ಗೌಡ, ಮುಗಿತು ನಿನ್ನ ಔಷ್ಯ. ಕರಿಯ, ಕೊಂದೇ ಬಿಟ್ಟಿಯಾ? ಹೌದು ಸಾಹೇಬ್ರೆ. ನಮ್ಮ ಅಣ್ಣನ ಸೇಡಿನ ಜೊತೆ ಏನಂತ ನಿಮ್ಮೆಲ್ಲರ ಸೇಡಿನ ಜೊತೆ ನನ್ನ ಸೇಡು ತೀರಿಸಲೇಬೇಕಾಯ್ತು. ಯಾಕಂದ್ರೆ ಹೆಣ್ಣಿಗೆ ಅನೇಕರ ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ ಎನ್ನುವುದು ನಿಜವಾಗಿದೆ. ಕರಿಯ,
ಇವನ ಸಾವಿಗೆ ನೀನೊಬ್ಬನೇ ಕಾರಣಲ್ಲ, ಇವರೆಲ್ಲ ಇದ್ದಾರೆ. ಸರಿಯ, ನಮ್ಮೆಲ್ಲರ ಮಾತು ಕೇಳಿ ಒಳ್ಳೆಯವರಾದಿಯಲ್ಲ, ಅಷ್ಟೇ ಸಾಕು. ನಡೀರಿ. ಹೌದು ಸರ್, ಬುದ್ಧ ಬಸವ ಅಂಬೇಡ್ಕರ್ ಅಂತವರ ಸರಿದಾರಿಯಲ್ಲಿ ಬೆಳಗುವ ಈ ಬಲರಾಮನಂತವರು ಇನ್ನೂ 100 ಕಾಲ ಉಳಿಯಲಿ. ನನ್ನನ್ನು ಅರೆಸ್ಟ್ ಮಾಡಿ ಹಣೆ ಬಾರಕ್ಕೆ ಹೊಣೆ ಯಾರು? ಅರೆಸ್ಟ್ ಮಾಡಿ ಈ ಸೇವನ್ನು ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಈ ಕಡೆ ಅರೆಸ್ಟ್ ಮಾಡಿಕೊಂಡು ನಡೆಯಿರಿ. ಹಲೋ, ಸಂಗೀತ ಬಳಕದ ಸರ್ ಮ್ಯಾಗ್ ಬರಬೇಕು, ಹಾಗೂ ನಮ್ಮ ಹಾರ್ಮೋನಿಯಂ ಸರ್ ಮ್ಯಾಗ್ ಬರಬೇಕು, ಹಾಗೂ ಸ್ಟೇಜಿನ ಮಾಲೀಕರು ಹಾಗೂ ಸ್ತ್ರೀ ಪಾತ್ರಧಾರಿಗಳು ಬಂದು ಒಂದು ಚಿಕ್ಕ ಸನ್ಮಾನ ಇರ್ತದೆ ಅವರಿಗೆ, ಹಾಗೂ ಬೀರಪ್ಪನ ಯರ್ಜಿಯವರು ಬರಬೇಕು.